ಇದು ಸುಮಾರು 18 ವರ್ಷಗಳ ಹಿಂದೆ ಆಗಿತ್ತು. ನಾನು ಬರೇ 6 ತಿಂಗಳು ಮಾತ್ರ ಜೊತೆಗೆ ಸಂಸಾರ ಮಾಡಿದ್ದು. ಆದರೂ ಕೂಡ ನಾನು ತುಂಬಾ ಅನುಭವಿಸಿದ್ದೇನೆ ಮತ್ತು ಅನುಭವ ಆಗಿದೆ. ಮದುವೆಗಳು ಯಾಕೆ ಮುರಿದು ಬೀಳ್ತದೆ, ಮತ್ತೆ ಮದುವೆಯಾದ ಗಂಡನನ್ನು ಯಾಕೆ ಹೆಂಡತಿಯಾದವಳು ಕೊಲೆ ಮಾಡ್ತಾಳೆ, ಅಲ್ಲ ಗಂಡಂದಿರು ಹೆಂಡತಿಯನ್ನು ಯಾಕೆ ಕೊಲೆ ಮಾಡ್ತಾರೆ, ಇದರ ಬಗ್ಗೆ ಎಲ್ಲ ಅನುಭವ ಆಗಿದೆ. ಇದರಲ್ಲಿ ಒಂದು ವಿಷಯ, ಇತ್ತೀಚೆಗಷ್ಟೇ ನಡೆದಂತಹ ಬಾಲಕೃಷ್ಣ ಪೂಜಾರಿಯವರನ್ನು ಅವರ ಹೆಂಡತಿ ಪ್ರತಿಮಾ ಪೂಜಾರಿಯವರು ಮತ್ತು ಹೆಂಡತಿಯ ಪ್ರಿಯಕರ ದಿಲೀಪ್ ಹೆಗ್ಡೆ ಸೇರಿ ಹೇಗೆ ವಿಷ ಹಾಕಿ ಉಸಿರುಗಟ್ಟಿಸಿ ಬರ್ಬರವಾಗಿ ಕೊಲೆ ಮಾಡಿದ್ರು. ಮತ್ತೆ ಇದಕ್ಕೆ ಕಾರಣ ಏನು ಅಂತ ಕೂಡ ಹೇಳ್ತೇನೆ. ಬಾಲಕೃಷ್ಣ ಪೂಜಾರಿಯವರು ಸುಮಾರು 2 ತಿಂಗಳ ಹಿಂದೆ ಪ್ರತಿಮಾ ಪೂಜಾರಿ ಮತ್ತೆ ದಿಲೀಪ್ ಹೆಗ್ಡೆಯ ಬಗ್ಗೆ ಸಂಶಯ ಪಟ್ಟು ಅವರ ಅನೈತಿಕ ಸಂಬಂಧದ ಬಗ್ಗೆ ತಿಳಿದು ಅವರು ಅಜೇಕಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಸಾಕ್ಷಿ ಸಮೇತ. ಆದ ಕಾರಣದಿಂದ ಅಜೇಕಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ ದಿಲೀಪ್ ಹೆಗ್ಡೆಯ ಸಂಬಂಧಿಕರನ್ನು ಕರೆದು, ತಂದೆ ತಾಯಿಯರನ್ನು ಕರೆದು, ನಂತರ ಬಾಲಕೃಷ್ಣ ಪೂಜಾರಿಯವರ ಮನೆಯವರನ್ನು ಕೂಡ ಕರೆದು ಇಬ್ಬರಿಗೂ ಸಮಜಾಯಿಸಿ ನಂತರ ರಾಜ್ಯ ಪಂಚಾಯತಿಗೆ ಮಾಡಿ ಈ ದಿಲೀಪ್ ಹೆಗ್ಡೆ ಮತ್ತು ಪ್ರತಿಮಾ ಪೂಜಾರಿಯವರು ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಅಂತ ಒಪ್ಪಿಕೊಂಡು ಹೋಗಿರ್ತಾರೆ. ನಂತರ 2 ತಿಂಗಳಲ್ಲಿ ಬಾಲಕೃಷ್ಣ ಪೂಜಾರಿಯವರನ್ನು ಸ್ಲೋ ಪಾಯ್ಸನ್ ನೀಡಿ ಸಾಯದೇ ಇದ್ದಾಗ ಉಸಿರುಗಟ್ಟಿಸಿ ಬರ್ಬರವಾಗಿ ಕೊಲೆ ಮಾಡ್ತಾರೆ. ಇದು ಸ್ವಲ್ಪ ದಿನದಲ್ಲಿ ಪ್ರತಿಮಾ ಪೂಜಾರಿಯವರ ಸ್ವಂತ ಅಣ್ಣನ ಮುಖಾಂತರನೇ ಇದು ಇಡೀ ದೇಶಕ್ಕೆ ಇದರ ಬಗ್ಗೆ ತಿಳಿಯುತ್ತದೆ. ಕೆಲವು ಘಟನೆಗಳು ತಿಳಿಯುವುದೇ ಇಲ್ಲ, ಎಷ್ಟೋ ಘಟನೆಗಳು ಹೀಗೆ ನಡೀತಾ ಇದೆ. ಮತ್ತೆ ನಮ್ಮ ಈ ಸುತ್ತಮುತ್ತ ತುಂಬಾ ಜನ ಹೆಂಡತಿಯ ಬಗ್ಗೆ ಸಂಶಯಪಟ್ಟು ನಂತರ ಮಾತುಕತೆ ಎಲ್ಲ ಕಳೆದುಕೊಂಡಿದ್ದಾರೆ. ಈಗ ಸುಮಾರು 50 ಲಕ್ಷ ಕೋಟಿವರೆಗೆ, ಕೆಲವರು 20-30 ಲಕ್ಷ ಹೀಗೆ ಸೆಟ್ಲ್ಮೆಂಟ್ ಮಾಡಲು ಡಿಮ್ಯಾಂಡ್ ಆಗ್ತಾ ಇದ್ದಾರೆ ಅನೈತಿಕ ಸಂಬಂಧ ಗೊತ್ತಾದ ಮೇಲೆ. ನಾನು ಮದುವೆಯಾಗಿ ಸುಮಾರು 6 ತಿಂಗಳು ನಾನು ಸಂಸಾರ ಮಾಡಿದ್ದೆ. ನನಗೆ 6 ತಿಂಗಳಾದರೂ ಕೂಡ ನಾನು ಸಂಶಯ ಅಂತ ಪಟ್ಟಿಲ್ಲ. ಆದರೂ ಕೂಡ ನನ್ನ ಹೆಂಡತಿ ಜೊತೆಗೆ ಇರಲು ಇಷ್ಟವಿಲ್ಲದೆ ಆವಾಗ ತವರು ಮನೆಗೆ ಹೋಗುವ ಕಾರಣದಿಂದ ನಮ್ಮಲ್ಲಿ ಕೂಡ ಕೆಲವು ಸಮಸ್ಯೆ ಆಗಿತ್ತು. ಆದರೂ ಕೂಡ ನಾನು ಅವಳನ್ನು ತವರು ಮನೆಯಲ್ಲಿ ಬಿಡದೆ ನಾನು ಬಾಂಬೆಗೆ ಕರೆದುಕೊಂಡು ಹೋದೆ. ಅಲ್ಲಿಯೂ ನಿಲ್ಲದಾಗ ಮತ್ತೆ ಪುನಃ ರಾಜ್ಯ ಪಂಚಾಯತಿಗೆ ಮಾಡಿ ಬಾಡಿಗೆ ಮನೆ ಮಾಡಿ ಕೂಡ ಅವಳನ್ನು ಅಲ್ಲಿ ಕೂಡ ಇರಿಸಿದೆ. ನನ್ನ ಮನೆಯಲ್ಲಿ ತಂದೆ ತಾಯಿ ಜೊತೆ ಆಗ್ಲಿಲ್ಲ, ಬಾಡಿಗೆ ಮನೆ ಬಾಂಬೆಯಲ್ಲಿ ಅಲ್ಲಿ ಆಗ್ಲಿಲ್ಲ, ಬಾಡಿಗೆ ಮನೆಯಲ್ಲಿ ಅಲ್ಲಿ ಇರ್ಲಿಲ್ಲ. ಕಡೆಗೆ 3 ಮನೆಯಲ್ಲಿ 3 ಕಡೆ ಬಿಟ್ಟು 6 ತಿಂಗಳಲ್ಲಿ ನನಗೆ ತುಂಬಾ ಸಮಸ್ಯೆ ಆಗಿತ್ತು. ಹಣದ ವ್ಯವಸ್ಥೆ ಇರಲಿಲ್ಲ, ಮದುವೆಗೆಲ್ಲ ಖರ್ಚಾಗಿತ್ತು. ನಂತರ ಕೆಲಸ ಇರಲಿಲ್ಲ, ಬೀಜ ಫ್ಯಾಕ್ಟ್ರಿಗೆ ಹೋಗಿ ಡ್ರೈವರ್ ಕೆಲಸ ಮಾಡಿ ಎಲ್ಲ ಬಾಡಿಗೆ ಎಲ್ಲ ಕಟ್ಟಿಕೊಂಡು ಇದ್ದೆ. 2 ತಿಂಗಳು ಮಾತ್ರ ಇದ್ದಿದ್ದು ಬಾಡಿಗೆ ಮನೆಯಲ್ಲಿ. ಒಟ್ಟಿಗೆ 6 ತಿಂಗಳು ನಾವು ಜೊತೆ ಸಂಸಾರ ಮಾಡಿದ್ದೆವು. ಅಂದ್ರೆ ಅವಳ ಬಗ್ಗೆ, ಅವಳ ತವರು ಮನೆಗೆ ಹೋಗುವ ವಿಷಯ ಮಾತ್ರ ನಮ್ಮ ಮಧ್ಯದಲ್ಲಿ ಬರ್ತಿತ್ತು ಬಿಟ್ಟರೆ ಬೇರೆ ಯಾವುದೇ ವಿಷಯ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನನಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಅವಳು ತವರು ಮನೆಗೆ ಹೋಗುವ ವಿಷಯದಲ್ಲಿ ಮಾತ್ರ ನಮ್ಮ ಮಧ್ಯೆ ಸ್ವಲ್ಪ ಗಲಾಟೆ ಇತ್ತು. ನಾನು ಬೇಡ ಅಂತ ಹೇಳಿದ್ರು, ಅವಳು ಹೋಗ್ಬೇಕಂತ ಹೇಳಿದ್ರು. ನಾವು ಕಡೆಗೆ ಒಂದು ದಿವಸ ಅವಳು ಹೋಗುವ ಒಂದಿನ ಮುಂಚೆ ನಾವು ಬಾಳೆಹಣ್ಣೂರು ಮದುವೆಗೆ, ಅವಳ ಸಂಬಂಧಿಕರ ಮದುವೆಗೆ ಹೋಗಿದ್ದೇವೆ. ಅವಳ ಅಕ್ಕನ ಮನೆಯಲ್ಲಿ ಒಂದು ದಿವಸ ನಿಂತು ಮರುದಿವಸ ನಾವು ವಾಪಸ್ ನನ್ನ ಮನೆಗೆ, ಬಾಡಿಗೆ ಮನೆಗೆ ಬಂದಿದ್ದು. ಆದರೂ ಕೂಡ ಅವಳು ಪುನಃ ತವರು ಮನೆಗೆ ಹೋಗ್ಲಿಕ್ಕೆ ಬಿಡದ ಕಾರಣ ಸಿಟ್ಟಾಗಿ ಇಲ್ಲಿ ಬಂದ ಮೇಲೆ ಅವಳು ಊಟ ತಿಂಡಿ ಮಾಡಿದಾಗ ಪುನಃ ಅವಳ ತಂದೆ ತಾಯಿಯನ್ನು ಕರೆದು ಅವಳನ್ನು ಕೊಡಬೇಕಾಗಿ ಬಂತು.
ಅವಳನ್ನು. ಅವಳು ಆದಮೇಲೆ ಅವಳು ನನ್ನ ಮನೆಗೆ ಬರಲೇ ಇಲ್ಲ. ಅವಳು ಆ ದಿವಸ ತಾಯಿ ಮನೆಗೆ ಹೋದವಳು ಬರದೇ ಇದ್ದಾಗ ನನಗೆ ಅದು ಕೂಡ ತುಂಬಾ ಬೇಸರ ಆಯಿತು. ಮತ್ತೆ ಸುಮಾರು ಒಂದೂವರೆ ತಿಂಗಳು ಬರಲೇ ಇಲ್ಲ ಅವಳು. ಅದರ ಮಧ್ಯೆ ನನಗೆ ಕೆಲವು ವಿಷಯ ಗೊತ್ತಾಯ್ತು ಅವಳದ್ದು. ಅವಳು ನನ್ನನ್ನು ಬಿಟ್ಟು ಹೋದ ಮೇಲೆ ಅದು ಕೂಡ ನಾನು ಹೀಗೆ ಕುಳಿತುಕೊಂಡು ಆಲೋಚನೆ ಮಾಡುವಾಗ ಎಲ್ಲ ತಲೆಗೆ ಬಂತು. ಇಲ್ಲದ್ರೆ ಒಟ್ಟಿಗಿರುವಾಗ ನಮಗೆ ಮಾತೇ ಆಗ್ತಿತ್ತು. ಈಗ ಖಾಲಿ ಇದ್ದೆ, ಮೈಂಡ್ ಏನನ್ನು ತಲೆಗೆ ಹೋಗಲೇ ಹೆಸರಾಯ್ತು. ಕಡೆಗೆ ಒಂದು ವಿಷಯ ಮನಸ್ಸಿಗೆ ಬಂತು. ಅದೇ ಈ ಮದುವೆ ದಿವಸ ಬೆಳಿಗ್ಗೆ ಫೋನ್ ಮಾಡಿದ ಹುಡುಗನ ಬಗ್ಗೆ. ಬೆಳಿಗ್ಗೆ ಫೋನ್ ಮಾಡಿ ನನಗೆ ಫೋನ್ ಮಾಡಿ ಬರ್ತಾನೆ ಅವನು. ಆದ ನಂತರ ಎಲ್ಲ ಮೆಸೇಜ್ ಮಾಡಿದ ವಿಷಯ, ಸಂಜೆ ಪುನಃ ಮಾಡಿದ, ಮತ್ತೆ ಬಾಡಿಗೆ ಮನೆ ಬಂದ ವಿಷಯ ಎಲ್ಲ ಬಗ್ಗೆ ತಿಳಿದು ನಾನು ಅದರ ಬಗ್ಗೆ ಎಲ್ಲ ನನಗೆ ತಿಳಿತಾ ಹೋಯ್ತು. ಕಡೆಗೆ ಇವಳು ಮದುವೆಯಲ್ಲಿ ಅಳುತ್ತಿದ್ದ ವಿಷಯ ಕೂಡ, ಅವನು ಮದುವೆ ಆಗುವಾಗ ಅವನು ಬಂದು ಎದುರುಗಡೆ ಇವಳ ಕುತ್ಕೊಂಡಿದ್ದಾನೆ. ಇವಳು ನಾನು ಅವಳಿಗೆ ತಾಳಿ ಕಟ್ತಾ ಇದ್ದೇನೆ, ಅವಳಿಗೆ ಅದು ಇಷ್ಟ ಇಲ್ಲ ಮದುವೆ ಆಗೋದು. ಇದೇ ಕಾರಣದಿಂದ ಅಳ್ತಾ ಇದ್ಲು ಅಂತ ನನಗೆ ಎಲ್ಲ ಇದರ ಬಗ್ಗೆ ನನಗೆ ಸಂಶಯ ಆಗ್ತಾ ಹೋಯ್ತು. ಅದು ವಿಷಯ ಕೂಡ ಸತ್ಯ ಕೂಡ ಹೌದು. ಹಾಗಾಗಿ ನಾನು ಕಡೆಗೆ ಅವಳಲ್ಲಿ ಆ ಹುಡುಗನ ಬಗ್ಗೆ ನಾನು ವಿಚಾರಿಸಿದಾಗ ಅವಳು ಎಷ್ಟು ಸಿಟ್ಟು ಮಾಡಿಕೊಂಡ್ಲು ಅಂತ ಹೇಳಿದ್ರೆ, ಮೊದಲು ಅವಳಾಗಿ ಹೇಳ್ತಿದ್ಲು ಅಣ್ಣ ಅಂತ ಹೇಳಿದ್ಲು. ಮತ್ತೆ ಕಡೆಗೆ ಬರ್ಲೇ ಇಲ್ಲ ಅವನಿಗೆ, ಮತ್ತೆ ಅವನು ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳಿ ಹೆಸರು ಮಾಡಿದ್ಲು. ಹಾಗಾಗಿ ನನಗೆ ಎಲ್ಲ ವಿಷಯ ಅವನೇ ಇದರ ಹಿಂದೆ ಇದ್ದಾನ ಅಂತ ಗೊತ್ತಾಯ್ತು. ಆದ್ಮೇಲೆ ಅವನನ್ನು ಕೂಡ ನಾನು ವಿಚಾರಣೆ ಮಾಡಿದೆ. ಅವನು ಕೂಡ ಮೆಸೇಜ್ ಮಾಡುವ ವಿಷಯ ಒಪ್ಪಿಕೊಂಡ. ನಂತರ ಬಾಡಿಗೆ ಮನೆ ನಾನು ಬಂದಿದ್ದಲ್ಲ, ಆದ್ರೂ ಬೇರೆ ಬಂದಿದ್ದ ಅಂತ ಹೇಳ್ತಾನೆ. ಆದ್ರೆ ಅವನು ಬಂದಿದ್ದವನೇ. ನಂತರ ಅವನು ಫೋನ್ ಮಾಡಿದ ವಿಷಯ, 6 ತಿಂಗಳವರೆಗೆ ಮೆಸೇಜ್ ಮಾಡಿದ ವಿಷಯ ಎಲ್ಲ ಒಪ್ಪಿಕೊಳ್ತಾನೆ. ಮತ್ತು ಅದು ಗೊತ್ತಾದ ಮೇಲೆ ಅವಳ ಮಾತು ನೋಡಿದ್ರೆ, ಅವಳ ತಮ್ಮನ ಮಾತು ಮತ್ತೆ ಅವಳ ನೆರೆಕರೆಯವರ ಹುಡುಗನ ಮಾತು, ಈ ರವಿ ಅಂತ ಹೇಳಿ ಎಲ್ಲರೂ ನನಗೆ ಕೊಲೆ ಬೆದರಿಕೆ ಆಗ್ತಾರೆ. ಅಂತ ಹೇಳಿದ್ರೆ, ಒಂದು ವೇಳೆ ನನಗೆ ಸಂಶಯ ಬಂದ ಮೇಲೆ ಅವರ ಮನೆಗೆ ಹೋದ್ರೆ ನನಗೆ ಅವಾಗಲೇ ಕೊಲೆ ಮಾಡ್ತಾ ಇದ್ರು. ಹಾಗಾಗಿ ಯಾರು ಕೂಡ ಸಂಶಯ ಬಂದ ಮೇಲೆ ಯಾರು ಕೂಡ ಸಂಶಯ ಮಾಡಿಕೊಂಡು ಅವಳನ್ನು ವಿಚಾರಣೆ ಮಾಡಿಕೊಂಡು ಅಲ್ಲಿಗೆ ತವರ ಮನೆಗೆ ಹೋಗಿ ಇರೋದು, ಇಲ್ಲ ಅವಳನ್ನು ಇಲ್ಲಿ ತಂದಿಡುದು ಮಾಡಬಾರ್ದು. ಒಂದು ವೇಳೆ ಅವಳು ನಮ್ಗೆ ಕೊಲೆ ಮಾಡಿ ಅವಳು ಜೈಲಿಗೆ ಸೇರುವ ಉದ್ದೇಶ ಹೆಚ್ಚಾಗಿ ಇರ್ತದೆ. ಅವಳು ಜೈಲಿಗೆ ಸೇರುದು, ಪ್ರಿಯಕರ ಜೈಲಿಗೆ ಸೇರುದು, ಮತ್ತೆ ಅವರ ಮನೆಯವರು ಜೈಲಿಗೆ ಸೇರುದು, ಇದೆಲ್ಲ ಇರ್ತದೆ. ಇದೆಲ್ಲ ಲಾಸ್ ಆಗ್ತದೆ, ಅವರಿಗೆ ಕೂಡ ಲಾಸ್ ಆಗ್ತದೆ. ಈಗ ಇಲ್ಲಿ ಬಂದು ನಾವು ಬಲವಂತವಾಗಿ ಅವಳಿಗೆ ಇಲ್ಲಿ ತಂದು ಇರಿಸಿದಾಗ, ಅವಳ ಬಗ್ಗೆ ವಿಚಾರಣೆ ಮಾಡಿದಾಗ ಅವಳಿಗೆ ಸಿಟ್ಟಾಗಿ ಅವಳು ಆತ್ಮಹತ್ಯೆ ಮಾಡಿಕೊಂಡಾಗ, ಅವಳ ಮನೆಯವರು ಬಂದು ಇಲ್ಲಿ ಗಂಡನೇ ಕೊಲೆ ಮಾಡಿದ್ದು, ಅತ್ತೆ ಕೊಲೆ ಮಾಡಿದ್ದು, ಮಾವ ಕೊಲೆ ಮಾಡಿದ ಅಂತ ಹೇಳಿ 3 ಜನಕ್ಕೆ ಜೈಲಿಗೆ ಹಾಕುದು, ಇದು ಕೂಡ ಕಷ್ಟ. ಅವಳು ಇಲ್ಲಿ ಬಂದು ಆತ್ಮಹತ್ಯೆ ಮಾಡಿಕೊಂಡು ಕಷ್ಟ ಅಂತ ಸಮಯದಲ್ಲಿ ಅವಳು ಗಂಡನು ಇಲ್ಲಿ ಬಂದು ಗಂಡನಿಗೆ ಕೊಲೆ ಮಾಡಿದ್ರು ಕೂಡ ಅವರ ಮನೆಯಲ್ಲಿ ಎಲ್ಲ ಜೈಲಿಗೆ ಹೋಗ್ತದೆ. ಇದೆಲ್ಲ ನಾವು ಆಗ್ಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಆದಷ್ಟು ಅವರ ಬಗ್ಗೆ ನಾವು ತಿಳಿದುಕೊಳ್ಳಲು ಪ್ರಯತ್ನ ಮಾಡಬೇಕು. ನಾನು ಕೂಡ ಯಾವಾಗ ಸಂಶಯ ಬಂತು, ನಂತರ ಅವಳ ಜೊತೆ ಜೀವನ ಮಾಡುವ ಉದ್ದೇಶನೇ ನಂದು ಇರ್ಲಿಲ್ಲ. ನಂದು ಬಿಟ್ಟು ಬಿಡುವ ಉದ್ದೇಶ ಇತ್ತು. ಯಾಕಂದ್ರೆ ಅವಳಿಗೆ ಇಷ್ಟ ಇಲ್ಲದ ಮೇಲೆ ಅಂತವರ ಜೊತೆ ಜೀವನ ಮಾಡಲಿಕ್ಕೆ ಆಗುದಿಲ್ಲ. ಅವಳಿಗೆ ಕೂಡ ನನ್ನ ಜೊತೆ ಜೀವನ ಮಾಡಲಿಕ್ಕೆ ಆಗುದಿಲ್ಲ. ಅಂದ್ರೆ ನನಗೆ 6 ತಿಂಗಳಲ್ಲಿ ಅವಳು ಎಷ್ಟು ನನ್ನ ಜೊತೆ ಕಷ್ಟಪಟ್ಟಿದ್ದು ನನಗೆ ಅನುಭವ ಆಗಿತ್ತು. ಅಂದ್ರೆ ಅವಳಿಗೆ ಇಷ್ಟ ಇಲ್ಲದೆ ಹೇಗೆ ಜೀವನ ಮಾಡ್ತಾರೆ ಯಾರು ಆದ್ರೂ ಅಷ್ಟೇ. ಯಾರ ಜೊತೆ ಇಷ್ಟ ಎಲ್ಲ ರೀತಿಯಲ್ಲಿ ಗಂಡ ಹೆಂಡತಿ ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲಿ ನಾವು ಜೊತೆಗಿರ್ಬೇಕಾಗ್ತದೆ. ಆಗ ಅವರ ಮನಸ್ಸು ನಮ್ಗೆ ಗೊತ್ತಾಗ್ತದೆ. ನಾವು ಏನಾದ್ರೂ ಅವಳಿಗೆ ಸಮಸ್ಯೆ ಇದೆ ಅಂತಾನೆ ಹೋಗುದು, ಅವರ ಸಮಸ್ಯೆ ಇಷ್ಟ ಇರೋದು ಅವಳಿಗೆ ಇಷ್ಟ ಇರುವುದಿಲ್ಲ. ಹಾಗಾಗಿ ಆದಷ್ಟು ನಾವು ಅವರಿಂದ ದೂರ ಇರಲು ಪ್ರಯತ್ನ ಪಟ್ಟಾಗ ನಮ್ಮ ಜೀವವನ್ನು ಉಳಿಸಿಕೊಳ್ಳಬಹುದು ಮತ್ತು ಅವರ ಮನೆಯವರಿಗೆ ಕೂಡ ಕಷ್ಟವಾಗದಂತೆ ನೋಡಿಕೊಳ್ಬಹುದು. ಆದ್ರೂ ಕೂಡ ನಾನು ಎಲ್ಲ ಗೊತ್ತಾದ ಮೇಲೆ ನಾನು ವಕೀಲರ ಬಳಿ ಹೋಗ್ತೇನೆ, ನಂಗೆ ಡೈವರ್ಸ್ ಕೊಡಿಸಿ ಅಂತ. ಈ ಕಾನೂನಿನಲ್ಲಿ ಏನ್ ಸಮಸ್ಯೆ ಅಂತ ಹೇಳಿದ್ರೆ, ಡೈವರ್ಸ್ ಆಗ್ತಿದ್ರೆ ಕಷ್ಟ ಆಗ್ತದೆ ಅಂತ ಒಬ್ಬರು ವಕೀಲರು ಹೇಳುದು, ಮತ್ತೆ ಒಂದು ನೋಟಿಸ್ ಕಳಿಸು, ಪತ್ರ ಬರಿ ಅಂತ ಹೇಳುದು, ಮತ್ತೆ
ಇನ್ನು ಅವರ ವಕೀಲರು ಹೇಳುದು, ನೀನು ಹೀಗೆ ಪತ್ರ ನೋಟಿಸ್ ಕಳಿಸಿದಾರಲ್ಲ, ನೀನು ಬಿಡಬೇಡ, ನಿನಗೆ 20-30 ಲಕ್ಷ ಸಿಗ್ತದೆ, ಪರಿಹಾರ ಸಿಗ್ತದೆ, ನೀನು ವರದಕ್ಷಿಣೆ ಕಿರುಕುಳ ಕೇಸ್ ಹಾಕು ಅಂತ ಹೇಳುದು. ಇದು ನಮಗೆ ಕಾನೂನಿನಲ್ಲಿ ಆಗುವಂತ ತೊಂದರೆಗಳು. ನಾವು ನನ್ನ ಹತ್ರ ಇಷ್ಟು ಸಾಕ್ಷಿ ಇದ್ದು ಕೂಡ ನನಗೆ ಇದನ್ನು ಪ್ರೂವ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಇನ್ನು ಕೆಲವರ ಹತ್ರ ಏನೂ ಇರುವುದಿಲ್ಲ. ತುಂಬಾ ಜನ ನಮ್ಮ ಸುತ್ತಮುತ್ತಲಲ್ಲಿ ತುಂಬಾ ಜನ ಇದ್ದಾರೆ. ಅವರಿಗೆ ತವರು ಮನೆಯಲ್ಲೇ ಎಲ್ಲ ಮನೆ ಎಲ್ಲ ಕಟ್ಟಿಕೊಟ್ಟಿದ್ದಾರೆ, ತುಂಬಾ ದಿನ ಸಂಸಾರ ಮಾಡಿದ್ದಾರೆ, ತುಂಬಾ ಆಸ್ತಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಕಡೆಗೆ ಅವರಿಗೆ ಸಂಶಯ ಬಂದ ಮೇಲೆ ಅವರ ಹೆಂಡತಿಯವರು ಅವರನ್ನು ಮನೆಗೆ ಸೇರಿಸುತ್ತಿಲ್ಲ, ಮಾತಾಡುತ್ತಿಲ್ಲ. ಅವರಿಗೆ ಈ ಕಡೆ ಇವರ ಕುಟುಂಬನೂ ಇಲ್ಲ, ಅವರ ಕುಟುಂಬನೂ ಇಲ್ಲ, ಆ ಥರ ರಸ್ತೆಗೆ ಬೀಳುವಂತ ಪರಿಸ್ಥಿತಿ ಬಂದಿದೆ. ಈಗ 50 ಲಕ್ಷ 60 ಲಕ್ಷ ಸೆಟಲ್ಮೆಂಟ್ ಮಾಡಿ ಅಂತ ಕೋರ್ಟಿನಲ್ಲಿ ಕೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ತುಂಬಾ ಹುಡುಗರಿಗೆ ಇದೆ. ನಮ್ಮ ಪರವಾಗಿ ಈ ಅಂದ್ರೆ ನಾವು ತಪ್ಪು ಮಾಡಿದಾಗ ಕೆಲವು ಗಂಡಸರು ಸರಿ ಇರುವುದಿಲ್ಲ, ಕೆಲವು ಹೆಂಗಸರು ಸರಿ ಇರುವುದಿಲ್ಲ. ಹಾಗಾಗಿ ನಾವು ಯಾವ ಹೆಂಗಸರ ವಿರುದ್ಧ ಅಲ್ಲ, ಯಾವ ಗಂಡಸರ ವಿರುದ್ಧವೂ ಅಲ್ಲ. ನ್ಯಾಯ ಏನಿದೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ, ಅಂದ್ರೆ ಒಮ್ಮೆಲೆ ನಾವು ಹೆಂಡತಿ ಬಿಟ್ಟು ಹೋಗೋ, ನಮ್ಗೆ ಒಮ್ಮೆಲೆ ಹೇಳಲಿಕ್ಕೆ ನಮ್ಗೆ ಕೂಡ ಗೊತ್ತಿರೋದಿಲ್ಲ ಅವರ ಸಮಸ್ಯೆ ಏನಂತ. ಕಾಲ ಕಾಲಕ್ಕೆ ನಮಗೆ ಕೆಲವು ಸಾಕ್ಷಿಗಳು ಸಿಗ್ತಾ ಹೋಗ್ತದೆ. ಆ ಸಾಕ್ಷಿಗಳನ್ನು ತೆಗೆದುಕೊಳ್ಳುವಂತಹ ಕಾನೂನು ನಮ್ಮಲ್ಲಿ ಬರಬೇಕು. ಮತ್ತೆ ನಾವು ಹೇಳಿದಕ್ಕೆ ಅವರು ಕೂಡ ಒಪ್ಪಿಕೊಂಡು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ನಮ್ಮಲ್ಲಿ ಇದ್ದ ಎಂತ ಈ ಅಪರಾಧ ಇದೆ, ಅಂದ್ರೆ ಏನು ಅನುಮಾನ ಇದೆ, ಅದನ್ನು ಕ್ಲಿಯರ್ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಬೇಕು. ಮತ್ತು ಕೋರ್ಟಿನಲ್ಲಿ ನನಗೆ ಈಗ ನೋಡಿ ಸುಮಾರು 18 ವರ್ಷದಿಂದ ಕೋರ್ಟ್ ಕೇಸ್ ಅಂತ ಅಲಿತಾ ಇದ್ದೇನೆ. ನಾನು ಸುಮಾರು ನನಗೆ ನನ್ನ ವ್ಯಾಪಾರ, ಕೃಷಿ, ನನ್ನ ತಂದೆ ತಾಯಿ ಎಲ್ಲ ಟೆನ್ಷನ್ ಅಲ್ಲಿ, ತಂದೆ ತೀರಿಯೋದು, ತಾಯಿಗೆ ಕಾಯಿಲೆ ಬಂತು, ನಾನು ಕೂಡ ಒಂಟಿಯಾಗಿದ್ದೀನಿ. ಆದ ಕಾರಣ ನಮ್ಮ ಕೃಷಿ ಎಲ್ಲ ಹಾಳಾಯ್ತು, ವ್ಯಾಪಾರ ವಹಿವಾಟೆಲ್ಲ ಹಾಳಾಯ್ತು. ಇದಕ್ಕೆಲ್ಲ ಕಾರಣ ನಮ್ಮ ಈ ಕಾನೂನು ವ್ಯವಸ್ಥೆ ಸರಿ ಇಲ್ಲ. ಹಾಗಾಗಿ ಹೀಗೆ ಆಗೋದು. ಇಲ್ಲದ್ರೆ ಒಂದೇ ವರ್ಷದಲ್ಲಿ ಅವರಿಗೆ ಬೇರೆ ಕಡೆ ಸಂಬಂಧ ಆಗಿದೆ ಅಂತ ಹೇಳಿದಾಗ ಅವರಿಗೆ ಇಷ್ಟ ಇದ್ದವರು ಇರ್ತಾರಲ್ಲ, ಈಗ ಹುಡುಗರವರ ಹಿಂದೆ ಇರುವಾಗ ಅವರೊಟ್ಟಿಗೆ ಕಳಿಸಿಕೊಡುದು, ಆಯ್ತು, ಡೈವರ್ಸ್ ಕೊಟ್ಟು ಕಳಿಸಿಬಿಡುದು. ಈ ಕೋರ್ಟ್ ಕೇಸ್ ವರದಕ್ಷಿಣೆ ಕಿರುಕುಳ ಎಲ್ಲ ಅದಕ್ಕೆ ಇಲ್ಲ. ಈಗ ಸುಮ್ಮನೆ ಈ ವಕೀಲರು ದುಡ್ಡಿನ ಆಸೆಗಾಗಿ ಸಂಸಾರಗಳನ್ನು ಇಷ್ಟವಿಲ್ಲದಿದ್ದರೂ ಕೂಡ ಕೇಸ್ ಮಾಡುವಂತೆ ಮಾಡಿ ಅವರ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ನನಗೆ ಆದ ಅನ್ಯಾಯಕ್ಕೆ ಕೋರ್ಟ್ ಮುಖಾಂತರ, ಅಂದ್ರೆ ವಕೀಲರ ಸಂಘದಿಂದ ನನಗೆ ಮತ್ತೆ ಪೊಲೀಸ್ ಇಲಾಖೆಯಿಂದ ನನಗೆ 20 ಕೋಟಿ ಪರಿಹಾರ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಬಗ್ಗೆ ಒಂದು ಸಣ್ಣ ಕಂಪ್ಲೇಂಟ್ ಇತ್ತು. ಹೊಂದಾಣಿಕೆ ಸರಿ ಇಲ್ಲ, ಹೊಂದಿಕೊಂಡು ಹೋಗುವಂತೆ ಬುದ್ಧಿ ಮಾತು ಹೇಳಬೇಕಾಗಿ ಕೇಳಿಕೊಳ್ತೇನಂತ ಅವಳ ತಾಯಿ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದು ಒಂದು 15 ದಿನ ಮುಂಚೆ. ಅದೇ ಸ್ಟೇಷನ್ ಅಲ್ಲಿ 3-4 ಊಟ ನನ್ನ ಬಿಟ್ಟು ಹೋದ ಮೇಲೆ ಅವಳು ಬಂದು ವರದಕ್ಷಿಣೆ, ಕೊಲೆ ಬೆದರಿಕೆ, ಜೀವ ಬೆದರಿಕೆ ಅಂತ 7-8 ಸೆಕ್ಷನ್ ಹಾಕಿ ನನಗೆ ಕಂಪ್ಲೇಂಟ್ ಮಾಡ್ತಾರೆ. ಅದೇ ಸ್ಟೇಷನ್ ಅಲ್ಲಿ ತಗೊಳ್ಳೋದಾದ್ರೆ ಅದೇ SI, ಅದೇ ಸ್ಟೇಷನ್ ಅಲ್ಲಿ ಹಾಗೆ ಹೇಗೆ ಆಗ್ತದೆ? ಮತ್ತೊಂದು, ಒಬ್ಬ ವಕೀಲರು ನೋಟಿಸ್ ಕಳಿಸುದು, ಆ ನೋಟಿಸ್ ಅನ್ನು ನೋಡಿ ಮತ್ತೊಬ್ಬ ವಕೀಲರು ಅದಕ್ಕೆ ವರದಕ್ಷಿಣೆ ಕಿರುಕುಳ ಹಾಕು, ನಿಮಗೆ ಪರಿಹಾರ 50 ಲಕ್ಷ ತೆಗೆದುಕೊಡ್ತೇನೆ ಅಂತ ಹೇಳಿ ಅವರಿಗೆ ಆಸೆ ಹುಟ್ಟಿಸುದು. ಇದೊಂದು ದೊಡ್ಡ ಬಿಸ್ನೆಸ್ ಆಗಿದೆ. ಇದನ್ನು ನಿಲ್ಲಿಸಿ ವಕೀಲರ ಸಂಘ ಮಾಡಿದಂತಹ ವಕೀಲರು ಮಾಡಿದ ಅನ್ಯಾಯಕ್ಕಾಗಿ ನನಗೆ ಈಗ ಪೊಲೀಸರು ಮಾಡಿದ ಅನ್ಯಾಯಕ್ಕಾಗಿ 20 ಕೋಟಿ ಪರಿಹಾರ ಕೊಡಬೇಕು. ಇದು ನಾನು ನನ್ನ ಪ್ರತಿಭಟನೆ ಅಂತ ಹೇಳಿದೆ. ಇದಕ್ಕೆ ಸಹಕಾರ ಕೊಡಬೇಕು. ಇಂಥ ನೊಂದವರೆಲ್ಲ ಇದು ಹಿಂದೆ ಬರಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.